ಬ್ರೇಕ್ಗಿಂತ ಮುಂಚೆ ರಾಜ್ಯದ ಸಚಿವ ಸಂಪುಟ ಅದರ ಸುತ್ತಲಿನ ವಿವಾದಗಳು ಅಸಮಾಧಾನಗಳು ಸುದ್ದಿಗಳನ್ನು ಡಿಟೇಲಾಗಿ ಹೇಳಿದ್ವಿ. ಮುಖ್ಯಮಂತ್ರಿಗಳಿಗೆ ಇವೆಲ್ಲ ಹೆಂಗೆ ಅಂದರೆ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋ ಅಷ್ಟು ಸಮಸ್ಯೆಗಳಿವೆ, ಅಷ್ಟು ಸಮಸ್ಯೆಗಳು. ಅದರ ಮಧ್ಯದಲ್ಲಿ ಬಸವರಾಜ ಹೊರಟ್ಟಿ ಇರೋದೊಂದು ರಾಜೀನಾಮೆನೂ ತಗೊಂಡ್ರು ನೋಡಿ ಇವತ್ತು. ಅದರ ಸೈಕಲ್ ಗ್ಯಾಪ್ನಲ್ಲಿ ಅದೊಂದಾಯಿತು. ನೆನ್ನೆ 2 ಸಲ ಮುಖ್ಯಮಂತ್ರಿಗಳ ಮನೆಗೆ ಬಂದು ಬಸವರಾಜ ಹೊರಟ್ಟಿಯವರು ಮಾತಾಡ್ಕೊಂಡು ಹೋಗಿದ್ದರು. ಇವತ್ತು ಬೆಳಗ್ಗೆ ಮತ್ತೆ ಬಂದರು. ಬಹಳ ನಾಟಕೀಯ ಇತ್ತದು. ವಿಧಾನ ಪರಿಷತ್ತಿನ ಸಭಾಪತಿಗಳು ಮುಖ್ಯಮಂತ್ರಿಗಳ ಮನೆಗೆ ಬಂದರು. ಸದಾಶಿವನಗರದಲ್ಲಿ ಒಳಗೆ ಹೋದರು. ಹೊರಗೆ ಬರುವಾಗ ಸಿಟ್ಟಿನಲ್ಲಿದ್ದರು ಅವರು. ಹೊರಗೆ ಬಂದರು. ಮುಖ್ಯಮಂತ್ರಿಗಳ ಕಳಿಸೋದಕ್ಕೆ ಬಂದರೆ ಆ ಕಡೆ ನೋಡಲಿಲ್ಲ ಅವರು. ಎಲ್ಲೇ ನಾನು ಗಾಡಿ ಕರೀರಿ ಅದನ್ನ ಅಂತ. ಇದೆ ಸೀದಾ ಬಂದದ್ದು ವಿಧಾನಸೌಧಕ್ಕೆ, ಸಭಾಪತಿಗಳ ಕೊಠಡಿಗೆ ಬಂದರು. ಸ್ವಲ್ಪ ಹೊತ್ತಿಗೆ ಸಿ ಎಮ್ಮು ಬಂದರು. ಅದು ಹೆಂಗಿತ್ತು ಅಂದರೆ ರಾಜೀನಾಮೆ ಇವತ್ತು ಕೊಡಲೇಬೇಕು ನೀವು ಅಂತ. ಅದೊಂದು ಟೆಕ್ನಿಕಲ್ ರೀಸನ್ನು ಇದೆ. ಎಲೆಕ್ಷನ್ ಪ್ರಾಸೆಸ್ ಮಾಡಿ ಮುಗಿಸೋದಕ್ಕೆ ಹೊಸ ಸಭಾಪತಿ ಆಯ್ಕೆಗೆ 7 ದಿವಸ. ಇವತ್ತಿನಿಂದ 7 ದಿವಸಕ್ಕೆ ಅಧಿವೇಶನ ಶುರುವಾಗತ್ತೆ. ಮುಖ್ಯಮಂತ್ರಿಗಳು ಅಲ್ಲಿಗೆ ಬಂದರು. ಗಾಯತ್ರಿ ಶಾಂತೇಗೌಡರ ಪ್ರಮಾಣ ವಚನ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಗೆದ್ಕೊಂಡು ಬಂದಿದ್ದಾರೆ. ಅದೊಂದು ಪ್ರಾಸೆಸ್ ಮಾಡಿ ಮುಗಿಸಿದ್ರು. ಅದಾದ ನಂತರ ಕೊಡಿ ಈಗ ರಾಜೀನಾಮೆ ಅಂತ ಕೂತ್ಕೊಂಡ್ರು. ಹೊರಟ್ಟಿ ಅವರು ಜೇಬಿನಲ್ಲೇ ರಾಜೀನಾಮೆ ಪತ್ರ ಇಟ್ಕೊಂಡು ಓಡಾಡ್ತಿದ್ರು. ಡೇಟ್ ಪ್ರಿಂಟ್ ಮಾಡಿಸಿರಲಿಲ್ಲ ಅವರು. ಅಲ್ಲಿ ನೋಡಿ 7 ಕೈಯಲ್ಲಿ ಬರೆದಿದ್ದಾರೆ. 8/2026 ಅಂದರೆ ಆಗಸ್ಟ್ ತಿಂಗಳಲ್ಲೇ ರಾಜೀನಾಮೆ ಕೊಡೋದು ಅವ್ರಿಗೆ ಕನ್ಫರ್ಮ್ ಇತ್ತು. ಡೇಟ್ ಹಾಕಿರಲಿಲ್ಲ. ಯಾವಾಗ ಈಗಲೇ ಕೊಡಬೇಕು ರಾಜೀನಾಮೆ ಅಂತ ಹಠ ಹಿಡಿದ್ರು, ಅಲ್ಲಿ ಕೈಯಲ್ಲಿ 7 ಅಂತ ಬರೆದು ಸೈನ್ ಹಾಕಿ ಕೊಟ್ಟರು. ಕೊಟ್ಟು ಹೋಗ್ಬಿಟ್ರ ಅಂದ್ರೆ ಇಲ್ಲ, ಪ್ರಾಸೆಸ್ ಮುಗಿಬೇಕು. ಅಲ್ಲಿ ತನಕ ಅಲ್ಲೇ ಕುಂಡಿಸ್ಕೊಂಡ್ರು ಅವ್ರನ್ನ. ಅಲ್ಲೇ ಕುಂಡ್ರಿಸ್ಕೊಂಡು ರಾಜಭವನಕ್ಕೆ ಇಂಟಿಮೇಟ್ ಮಾಡಿ, ರಾಜಭವನದಿಂದ ಅಕ್ಸೆಪ್ಟೆಡ್ ಅಂತ ಬಂದ ಮೇಲೆ ನೋಟಿಫಿಕೇಷನ್ ಮಾಡಿಯೇ ಬಸವರಾಜ ಹೊರಟ್ಟಿ ಅವ್ರನ್ನ ಹೊರಗೆ ಬಿಟ್ಟಿತ್ತು. ಅಂದರೆ ವರ್ಲ್ಡ್ ರೆಕಾರ್ಡ್ ಆಗಿದೆ ಹೊರಟ್ಟಿ ಅವ್ರದ್ದು. ಇಷ್ಟು ವರ್ಷಗಳ ಕಾಲ ಸತತವಾಗಿ ಯಾವುದೋ ಒಂದು ಸದನದಲ್ಲಿ ಇದ್ದಂಥ ದಾಖಲೆನೇ ಇಲ್ವಂತೆ. ಎಷ್ಟು 45 ವರ್ಷನೂ ಆಗಿದೆ ಅವರು ಟೋಟಲು. ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಾ ದುಷ್ಟ ಅಲ್ಲ, ದುರುಳ ಅಲ್ಲ, ಸದನದ ಗೌರವಕ್ಕೆ ಚ್ಯುತಿ ಬರುವಂಥದ್ದೇನೋ ನಡ್ಕೊಂಡಿದ್ದಾರೆ ಅಂತಲ್ಲ. ಸಭ್ಯ ರಾಜಕಾರಣಿ, ಎಲ್ಲರ ಜೊತೆನೂ ಎಲ್ಲ ಪಕ್ಷಗಳ ಜೊತೆಗೂ ಚೆನ್ನಾಗಿದ್ದಾರೆ. ಅವ್ರಿಗೊಂದು ಆಸೆ ಇತ್ತಷ್ಟೇ. ಅಧಿವೇಶನದಲ್ಲಿ ಸಭಾಪತಿ ಪೀಠದ ಮೇಲೆ ಕೂತ್ಕೊಂಡು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಎಲ್ರಿಗೂ ಧನ್ಯವಾದ ಅಂಥೇಳಿ ಎಲ್ಲ ಸದಸ್ಯರ ಮುಂದೆ ಒಂದು 4 ಮಾತು ಮಾತಾಡಿ ಕೆಳಗಿಳಿಬೇಕು ಅಂತಿತ್ತು. ಅವಕಾಶನೇ ಸಿಗಲಿಲ್ಲ ಅದಕ್ಕೆ. ರಾಜೀನಾಮೆ ಕೊಟ್ಟರೆ ಇವತ್ತು. ರಾಜೀನಾಮೆಯ ನಂತರ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ರಾಜೀನಾಮೆ ಕೊಟ್ಟೆ. ಏನೆಲ್ಲ ಇಲ್ಲಿವರೆಗೆ ಸಹಕಾರ ಮಾಡಿದ್ದಕ್ಕೆ ಧನ್ಯವಾದವನ್ನು ಹೇಳಿದೆ. ಅವಾಗ ಕೊಡೋದಲ್ಲ, 14ನೇ ತಾರೀಕು ಕೊಡೋದು ಇವತ್ತು ಕೊಟ್ಟಿವಿ. ನಿನ್ನೆ ಕೊಡ್ತಿದ್ವಿ. ಕೊಡೋದನ್ನು ತೀರ್ಮಾನ ಆಗಿಬಿಟ್ಟಿದ್ದಲ್ಲ. ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಅಲ್ಲಿ ಮಾತಾಡ್ತಾರೆ. ಅವಿಶ್ವಾಸ ನಿರ್ಣಯ ಮಂಡಿದಾಗ ಅವ್ರು ಮಾತಾಡೋಕ್ಕಿಂತ ಮೊದಲು ರಾಜೀನಾಮೆ ಕೊಟ್ಟು ಬಿಡ್ತೀನಿ, ಮುಗಿದೋಗಿತ್ತು. ನಮಗೇನು ಇನ್ನೊಬ್ಬರ ಕಡೆ ಮಾತಾಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಬರೋಂಗಿಲ್ಲ. ಯಾವಾಗಾದ್ರೂ ರಾಜೀನಾಮೆ ಕೊಡಬೇಕಾದ್ರೆ ಉಪಸಭಾಪತಿಗೆ ಕೊಡಬೇಕು. ಉಪಸಭಾಪತಿ ಇರ್ದಿದ್ರು ಸಹಿತ ಅಡ್ರೆಸ್ ಅವ್ರಿಗೆ ಮಾಡಬೇಕು. ಅದನ್ನು ಕಾರ್ಯದರ್ಶಿ ತೊಗೊಂಡು ಹೋಗ್ತಾರೆ. ಅವಾಗ ಗವರ್ನರ್ ಅಪ್ರೂವಲ್ ತೊಗೊಂಡು ಬರ್ತಾರೆ. ಗವರ್ನರ್ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಸಭಾಪತಿಯಾಗಿ ಸುಮಾರು 18 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ. ಇವ್ರನ್ನ 19ನೇದವರು ಘಟನೆಗಳಾಗ್ತವೆ. ಅದು ನಮಗೆ ಗೊತ್ತಾಗಲ್ಲ. ಆಕಸ್ಮಿಕ ಬಂತು, ಆಕಸ್ಮಿಕ ಒಂಟೆ ಇಷ್ಟ. ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಸೊ ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆ ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ. ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ. ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಸಿದ್ದರಾಮಯ್ಯನವರ ಅದೇ ರೀತಿ ಮುಖ್ಯಮಂತ್ರಿ ಪದವಿನೂ ಕೂಡ ಸಿದ್ದರಾಮಯ್ಯನವರ ಮನೆ ಬಾಗಿಲು ಒದ್ದು ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ.
ಸೊ ಎಲ್ಲ ದುಂಡಾವರ್ತಿ ಇವತ್ತು ಸಭಾಪತಿಗಳು ಅವರ ಬಲವಂತವಾಗಿ ಅವರ ರಾಜೀನಾಮೆ ಪತ್ರವನ್ನು ಎಲ್ಲ ಅವ್ರ ಚೇಂಬರ್ಗೆ ನುಗ್ಗಿ ಸುಮಾರು 20-25 ಜನ MLCಗಳು ಮುಖ್ಯಮಂತ್ರಿಗಳು ಚೇಂಬರ್ ನುಗ್ಗಿ ಬಲವಂತವಾಗಿ ಸಹಿ ಹಾಕಿ ತಗೊಂಡೋಗಿರೋದು ನೋಡ್ತಾ ಇದೆ. ಅಂದರೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ ಅನ್ನೋದು ಪ್ರೂವ್ ಆಗೌಟಿದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ವಿಧಾನಸಭೆಯನ್ನು ಹೈಜಾಕ್ ಮಾಡಿಬಿಟ್ಟಿದೆ. ಇದು ಅಕ್ಷಮ್ಯ ಅಪರಾಧ. ಹೊರಟಿಯವರನ್ನ ಭೇಟಿ ಮಾಡಿ ಅವರ ಆಗಿರುವಂಥ ನೋವೇನಿದೆ, ಅವರ ಬಲಾತ್ಕಾರವಾಗಿ ಸೈನ್ ಹಾಕ್ಸಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.